ನಮಸ್ಕಾರ ರೀಪ ಎಲ್ಲರಿಗೂ ನಂಬರ್ 1 ಚಾನಲ್ ಮುಖಾಂತರ ನಿಮ್ಗೆ ಆತ್ಮೀಯವಾಗಿ ಸ್ವಾಗತ ಬಯಸುತ್ತೇನೆ. ನಾನು ಸೈಯದ್. ನೋಡಿ, ಎಲ್ಲಿ ಶಾಂತಿ ಇದೆ ಅಲ್ಲಿ ನಮ್ಮ ಕ್ಯಾಮ್ರಾ, ಎಲ್ಲಿ ಶಕ್ತಿ ಇದೆ ಅಲ್ಲಿ ನಮ್ಮ ಕ್ಯಾಮ್ರಾ, ಎಲ್ಲಿ ಪವಾಡ ಇದೆ ಅಲ್ಲಿ ನಮ್ಮ ಕ್ಯಾಮ್ರಾ, ಎಲ್ಲಿ ನೆಮ್ಮದಿ ಇದೆ ಅಲ್ಲಿ ನಮ್ಮ ಕ್ಯಾಮ್ರಾ. ಇಂಥದ್ದೊಂದು ಸ್ಟೋರಿ ತೊಗೊಂಬಂದನ್ರಿ, ಭಾಳ ರುಚಿ ಅನಿಸ್ತೈತಿ ನಿಮಗೆ. ಯಾಕಂದ್ರೆ ನಿಮಗೆ ಎಂತೆಂಥ ಘಟನೆಗಳನ್ನ ಹೇಳ್ಕೊತ ಬಂದೇನಿ. ಆ ಎಲ್ಲ ಘಟನೆಗಿಂತಲೂ ಇದೊಂದು ಭಾಳ ಅದ್ಭುತ ಘಟನೆ. ನೋಡ್ರಿ, ಜನ ಹೆಂಗೆ ಏನೇನು ಸಾಮಾಜಿಕ ಚಟುವಟಿಕೆ ಮುಖಾಂತರ ಇವತ್ತು ಕರ್ನಾಟಕ ರಾಜ್ಯದಾಗ ಪ್ರಚಾರ ಇಲ್ಲದ ಏನೇನು ಕಾರ್ಯ ಮಾಡಾಕತ್ತಾರ ಅನ್ನೋದು ಹೇಳಕ್ಕೆ ಬಂದೀನಿ. ಅದರ ಸಲುವಾಗಿ ನಮ್ಮ ಚಾನಲ್ದು ಒಬ್ಬರು ಫ್ಯಾನ್ ಅಂದ್ರೆ ಗೊತ್ತಿರಲ್ಲ, ಅಭಿಮಾನಿ, ನಮ್ಮ ಚಾನಲ್ ಅಭಿಮಾನಿ ಮೌನೇಶ್ ಬಡಿಗೇರ್ ಅನ್ನೋರು ಸತತ ಕಳೆದ 1-2 ವರ್ಷದಿಂದ ನಮ್ಮ ಚಾನಲನ್ನು ಸತತವಾಗಿ ನೋಡ್ಕೊತ ಬರ್ತಿದ್ರು. ಇವಾಗ ಅವರು ಒಂದು ಕಾಲ್ ಮಾಡ್ತಾರೆ ನನಗೆ, ಸರ್ ನಾನು ಮೌನೇಶ್ ಬಡಿಗೇರ್ ಅಂಥೇಳಿ ನಿಮ್ಮ ಚಾನಲ್ ಫ್ಯಾನು ಸರ್. ನಮ್ಮಲ್ಲಿ ಒಂದು ಮಠ ಐತಿ, ಆ ಮಠದಾಗ ಅನಾಥ ಆಶ್ರಮ ಐತಿ, ಅನಾಥ ಮಕ್ಕಳದಾರ, ನಿರ್ಗತಿಕ ಮಕ್ಕಳದಾರ. ಆ ಮಕ್ಕಳ ಪಾಲನೆ ಪೋಷಣೆಗಾಗಿ ಒಬ್ಬ ಸ್ವಾಮೀಜಿ ಅವರು, ಒಂದು ಮಾತಾಜಿ ಅವರು ಬಂದು ಇಲ್ಲಿ ನೆಲೆ ಊರಿ ಎಂಥ ಅದ್ಭುತ ಕಾರ್ಯ ಮಾಡಕತ್ತಾರ. ಅಲ್ಲಿ ಒಂದು ದಿವಸ ನೀವು ಭೇಟಿ ಕೊಡ್ರಿ ಅಂಥೇಳಿ ವಿನಂತಿಸಿದಾಗ, ನಾವು ಯಾವಾಗಲೂ ಜಾತಿ ಮತ ಭೇದವಿಲ್ಲದ ಮತ್ತು ಭಾವ್ಯಕತೆ ಸಂಕೇತ ಸಾರುವಗೋಸ್ಕರ ಎಲ್ಲಿ ಭಾವ್ಯಕತೆ ಇದೆ, ಎಲ್ಲಿ ಶಾಂತಿ ನೆಮ್ಮದಿ ಇದೆ, ಎಲ್ಲಿ ಜಾತಿ ವಿಜಾತಿಯ ಗಲಭೆ ಇಲ್ಲ, ಎಲ್ಲಿ ಜಾತ್ಯತೀತವಿದೆ ಅಲ್ಲಿ ನಾವು ತಕ್ಷಣ ಪ್ರತ್ಯಕ್ಷರಾಗುವುದು ನಮ್ಮ ರೂಢಿ. ಅದೊಂದು ನಮಗೆ ನಿಮ್ಮಂಥ ಅಭಿಮಾನಿಗಳ ಒಂದು ಶಕ್ತಿ. ನಾವೆಲ್ಲೋದು ಗೊತ್ತ್ರಿ? ನೋಡಿ, ಕರ್ನಾಟಕ ರಾಜ್ಯದಲ್ಲಿ ಅಪರೂಪದ ರಾಜಕಾರಣಿ. ಕರ್ನಾಟಕ ರಾಜ್ಯದಲ್ಲಿ ದಾನ ಧರ್ಮದ ಮೂಲಕ ತನ್ನ ಸರ್ವಸ್ವವನ್ನು ತ್ಯಾಗ ಮಾಡಿದಂಥ ಆ ಅದ್ಭುತ ಶಾಸಕನ ಕ್ಷೇತ್ರದಲ್ಲಿ ಇಂಥದ್ದೊಂದು ಪವಾಡದ ಮಠ ಇದೆ ಅನ್ನೋದು ಹೇಳಲಿಕ್ಕೆ ಎಷ್ಟೊಂದು ಸಂತೋಷ ಆಗುತ್ತೆ ಗೊತ್ತಾ? ಅದು ಯಾರು ಈಗಾಗಲೇ ನಿಮ್ಗೆ ಗೊತ್ತಾಗಿರಬೇಕು. ಎಲ್ಲಿಯ ಮಠ, ಎಲ್ಲಿ ಬಂತು, ಯಾರು ಅಂಥ ದಾನ ಧರ್ಮ ಮುಖಾಂತರ ಕರ್ನಾಟಕ ರಾಜ್ಯದ ಗಮನ ಸೆಳೆದಂಥ ಶಾಸಕ, ಅವನು ಯಾರು ಅನ್ನೋದು ನಿಮಗೆ ತಕ್ಷಣ ಗೊತ್ತಾಗಿರಬೇಕು. ದಾನಶೂರ ಕರ್ಣನೆಂದೇ ಪ್ರಸಿದ್ಧ ಹೊಂದಿದಂಥ ಬಾಲಚಂದ್ರ ಜಾರಕಿಹೊಳಿ ಅರಬಾವಿ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಇಂಥದ್ದೊಂದು ನಿರ್ಗತಿಕ ಮಕ್ಕಳನ್ನು ಸಾಕಿ ಸಲಹಿ ಅನಾಥ ಮಕ್ಕಳಿಗೆ ಶಿಕ್ಷಣ ಮತ್ತು ವಸತಿ ಸೌಲಭ್ಯ ನೀಡಿ ಅವರನ್ನು ಒಂದು ಒಳ್ಳೆಯ ಸಂಗೀತ ವಾದ್ಯದೊಂದಿಗೆ ಅನೇಕ ಸಂಸ್ಕೃತಿ ಮತ್ತು ಬಸವಣ್ಣನರ ವಚನಗಳನ್ನು ಬೈಪಾಠ ಮಾಡಿಸಿದಂಥ ಒಂದು ಚಿಕ್ಕ ಮಠ. ಅದು ಯಾರಿಗೂ ಪರಿಚಯವಿಲ್ಲ. ಅಲ್ಲಿ ನೀವು ಕಾಲಿಟ್ಟ ತಕ್ಷಣ ನಿಮಗೊಂದು ನೆಮ್ಮದಿ ಸಿಗುತ್ತೆ, ಶಾಂತಿ ಸಿಗುತ್ತೆ, ಎಲ್ಲೋ ಒಂದು ನಾವು ಸ್ವರ್ಗಕ್ಕೆ ಹೋಗಿವಪ್ಪ ಅಂಥೇಳಿ ಒಂದು ಅನುಭವ ಸಿಗುತ್ತೆ. ಎಷ್ಟೊಂದು ಒಳ್ಳೆಯ ಪರಿಸರವಿದೆ, 12 ಗುಂಟೆ ಜಾಗಿದೆ, ಎಷ್ಟೊಂದು ಮಾವಿನ ತೋಪುಗಳನ್ನ ಹಾಕಿದ್ದಾರೆ, ಚಿಕ್ಕು ಹಣ್ಣು ಹಂಪಲುಗಳ ಒಂದು ತೋಟವನ್ನು ಹಾಕಿದ್ದಾರೆ. ಸಣ್ಣ ಮಠ ಇದೆ. ಅಲ್ಲಿ ಸೇವಕರು ಯಾರು? ನವ ಯುವಕರಿದ್ದಾರೆ, ಮೌನೇಶ್ ಬಡಿಗೇರ್ ಮತ್ತು ಅವರ ಸಹೋದರ ರಮೇಶ್ ಸದಾಶಿವ್ ಪತ್ತಾರ್ ಅಂತ. ಈ ಯುವಕರು ಅಲ್ಲಿ ಆ ಮಠದ ಬೆಳವಣಿಗೆಗಾಗಿ ಅಹೋರಾತ್ರಿ ಶ್ರಮ ವಹಿಸುತ್ತಿದ್ದಾರೆ. ಅಲ್ಲಿ ಕನಿಷ್ಠ 20-25 ಅನಾಥ ಮಕ್ಕಳು, ನಿರ್ಗತಿಕ ಮಕ್ಕಳು, ತಂದೆ ತಾಯಿ ಇಲ್ಲದ ಮಕ್ಕಳು, ಮಾನಸಿಕ ರೋಗಿ ಒಬ್ಬ ಹುಡುಗ ಇದ್ದಾನೆ. ಅವನು ಎಲ್ಲೋ ಈಗಾಗಲೇ ಆ ಮಠ ಬಿಟ್ಟು ಹೋಗ್ತಿದ್ದಂದರೆ ಎಲ್ಲೋ ಕಲ್ಲು ತೂರಾಟ ಮಾಡ್ತಾ ಹುಚ್ಚಾಗಿ ಒಂದು ಕಹಿ ಘಟನೆ ಮಾಡುವಂಥ ಕ್ರೂರಿ ಸಹಿತ ಆಗ್ತಿದ್ದ. ಆದರೆ ಅಲ್ಲಿಯ ಮಹಾಸ್ವಾಮೀಜಿ ಮತ್ತು ಮಾತಾಜಿ ಅವರು ಆ ಮಗುವನ್ನು ಕರೆದುಕೊಂಡು ಬಂದು ಆ ಮಠದಲ್ಲಿ ಪಾಲನೆ ಪೋಷಣೆ ಮಾಡಿ ಅವನಿಗೆ ಇವತ್ತು ಬಸವ ತತ್ವದ ಸಾರಾಂಶ, ಬಸವಣ್ಣರ ವಚನ ತನ್ನ ಬಾಯ್ಪಾಟಿನಿಂದ ಹೇಳ್ತಾನೆಂದರೆ ಅದ್ಭುತ ಅಲ್ಲ ವೀಕ್ಷಕರೇ? ಇದು ಎಲ್ಲಿ ಬರುತ್ತೆ ಮಠ? ಇನ್ನು ಅದು ಒಂದು ಕುತೂಹಲ ನಿಮಗೆ. ಇಡೀ ಕರ್ನಾಟಕ, ಇಡೀ ದೇಶದ ಜನತೆ, ವಿದೇಶದ ಜನತೆ, ಆನಿವಾಸಿ ಭಾರತೀಯರ ಜನತೆ ಎಲ್ಲರೂ ಇದನ್ನು ಭಾಳ ಗಮನವಿಟ್ಟು ನೋಡ್ಕೊಳ್ಳಿ. ಘಟಪ್ರಭಾದಿಂದ ಸಂಗನಕೆರೆಗೆ ಬರ್ತೀರಾ, ಗೋಕಾಕ್ದಿಂದನೂ ಸಂಗನಕೆರೆಗೆ ಬರ್ತೀರಾ. ಸಂಗನಕೆರೆಯಿಂದ 1 ಕಿಲೋಮೀಟರ್ ಇರುವಂಥ ಬಳೋಬಾಳ್ ಕ್ರಾಸ್ ಹತ್ತಿರ ಮುಂದೆ ಕಡೆ ಹೋದರೆ ಸತೀಶ್ ಶುಗರ್ ಫ್ಯಾಕ್ಟ್ರಿ ಇದೆ. ಸತೀಶ್ ಶುಗರ್ ಮತ್ತು ಸಂಗನಕೆರೆ ನಡುವೆ ಇರುವಂಥ ಬಳೋಬಾಳ್ ಕ್ರಾಸ್ದಿಂದ ಪಕ್ಕದಲ್ಲೇ ನೋಡಿದರೆ ಅಲ್ಲಿ ಒಂದು ನಿಮಗೆ ಬಸವ ಯೋಗ ಮಂಟಪ ಟ್ರಸ್ಟ್ ಅಂತ ಒಂದು ಬೋರ್ಡ್ ಕಾಣುತ್ತೆ. ನೋಡಿ ಏನಂತೆ, ಕಲಬೇಡ ಕೊಲಬೇಡ, ಹುಸಿಯ ನುಡಿಯಲು ಬೇಡ, ಮುನಿಯಬೇಡ, ಅನ್ಯರಿಗೆ ಅಸಹಾಯ ಪಡಬೇಡ, ತನ್ನ ಬನ್ನಿಸಬೇಡ, ಇದಿರ ಹಳಿಯಲು ಬೇಡ. ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ, ಇದೇ ನಮ್ಮ ಕೂಡಲ ಸಂಗಮ. ದೇವರ ನೊಲಿಸುವ ಪರಿ ವಿಶ್ವಗುರು ಬಸವಣ್ಣನವರ ಬಸವ ಯೋಗ ಮಂಟಪ ಟ್ರಸ್ಟ್, ಬಸವನಗರ್ ಯಾದವಾಡ ರಸ್ತೆ, ಬಳೋಬಾಳ್ ಕ್ರಾಸ್, ಗೋಕಾಕ್. ಇದು ಕರ್ನಾಟಕ ರಾಜ್ಯದ ಜನತೆ ಇವತ್ತು ಇಲ್ಲಿ ಒಂದು ಸಾರಿ ಭೇಟಿ ಕೊಟ್ಟರೆ ನಿಮಗೆ ಒಂದು ಶಾಂತಿ ನೆಮ್ಮದಿ ಸಿಗುತ್ತೆ, ಒಂದು ಪವಿತ್ರವಾದ ಒಂದು ಆಶೀರ್ವಾದ ಸಿಗುತ್ತೆ.
ನೋಡಿ ಅಲ್ಲಿ ಗುರುಗಳು ಹೀಗಿದ್ದಾರೆ, ಎಷ್ಟೊಂದು ಸೌಮ್ಯವಾದಿಗಳು, ಎಷ್ಟೊಂದು ಹೃದಯವಂತರು. ಆ ಮಹಾಸ್ವಾಮೀಜಿಗಳ ಒಂದು ಸರಳತೆ, ವ್ಯಕ್ತಿತ್ವ, ಅವರ ಒಂದು ಬುದ್ಧಿಜೀವತೆ, ಅವರಿಂದ ಆಶೀರ್ವಾದ ಪಡೆದರೆ ನಾವು ಪಾವನಾಗ್ತೀವಿ. ಆ ಸ್ವಾಮೀಜಿಯವರ ಹೆಸರು ಹೇಳ್ತೀನಿ, ಪೂಜ್ಯ ಶ್ರೀ ಸಂಗನ ಬಸವ ಮಹಾಸ್ವಾಮಿಗಳು, ಬಸವ ಯೋಗ ಮಂಟಪ ಬಳೋಬಾಳ್, ಬಸವ ಯೋಗ ಮಂಟಪ, ಪೂಜ್ಯ ಶ್ರೀ ಸದ್ಗುರು ನೀಲಾಂಬಿಕಾ ಮಾತಾ ಅಧ್ಯಕ್ಷರು, ಬಸವ ಯೋಗ ಮಂಟಪ ಅನಾಥಾಶ್ರಮ ಬಳೋಬಾಳ್. ಇಂಥ ಒಂದು ಚಿಂತನೆ, ಶಾಂತಿ, ಮಾರ್ಗದರ್ಶನ, ಆಧ್ಯಾತ್ಮಿಕ ಭಾವ್ಯೈಕ್ಯತೆ, ಜಾತಿ ಯಾವುದೇ ಇಲ್ಲ, ಎಲ್ಲ ಜಾತಿಯವರಿಗೂ ಅಲ್ಲಿ ಪ್ರವೇಶ, ಅಲ್ಲಿ ಅನ್ನ ಸಂತರ್ಪಣೆ. ಎಷ್ಟೋ ದಾನಿಗಳು ಅಲ್ಲಿ ಪ್ರತಿ ತಿಂಗಳಿಗೆ ಒಂದೊಂದು ಅನ್ನದಾನದ ಒಂದು ವ್ಯವಸ್ಥೆ ಮಾಡ್ತಾರೆ. ನೋಡಿ ವೀಕ್ಷಕರೇ, ನಾವು ಹಲವಾರು ಸಾರಿ ನಮ್ಮ ಹುಟ್ಟುಹಬ್ಬನ ಆಚರಣೆ ಮಾಡ್ಕೋತೀವಿ, ದೊಡ್ಡ ಪ್ರಮಾಣದಲ್ಲಿ ಮಾಡ್ಕೋತೀವಿ, ಮೋಜು ಮಜಾ ಮಸ್ತಿಗಾಗಿ ನಾವು ದುಡ್ಡು ಕಳಿತೀವಿ, ಎಷ್ಟೋ ನಾವು ಹಣವನ್ನು ಪೋಲ್ ಮಾಡ್ತೀವಿ, ಐಷಾರಾಮಿಗಾಗಿ ನಾವು ಹಣ ಪೋಲ್ ಮಾಡ್ತೀವಿ. ಆದರೆ ಇಂಥ ಒಂದು ಅನಾಥ ಮಕ್ಕಳ ಮಠಕ್ಕೆ ಹೋಗಿ ಅವ್ರ ಜೊತೆ ನಾವು ಹುಟ್ಟುಹಬ್ಬ ಆಚರಣೆ ಮಾಡ್ಕೊಂಡ್ರೆ ಸ್ವರ್ಗದ ದಾರಿ ಅಂತ ಬಸವಣ್ಣ ಸ್ವತಃ ಹೇಳ್ತಾರೆ. ನಿರ್ಗತಿಕರ ಜೊತೆ ಅನ್ನ ಇಲ್ಲದವನಿಗೆ ಅನ್ನ ನೀಡು, ಆಸರೆ ಇಲ್ಲದವನಿಗೆ ಆಸರೆ ನೀಡು. ಇಂಥ ಒಂದು ಅದ್ಭುತ ಮಹಾ ಚಟುವಟಿಕೆ ಮುಖಾಂತರ ಇವತ್ತು ಈ ಬಸವ ಯೋಗ ಮಂಟಪ ಟ್ರಸ್ಟ್ ಬಳೋಬಾಳ್ ಕ್ರಾಸ್ದಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ. ಕರ್ನಾಟಕದ ಜನತೆ ನಿಮಗೆ ಎಲ್ಲವೂ ಅನುಕೂಲ ಇದೆ. ರಸ್ತೆ ಸಾರಿಗೆ ಮುಖಾಂತರ ಬಂದರೆ ಅಲ್ಲಿ ಬಸ್ಸಿನ ವ್ಯವಸ್ಥೆ ಇದೆ, ನೀವು ಸ್ವತಃ ವಾಹನ ಮಾಡ್ಕೊಂಡ್ಬಂದರೆ ಬಹಳ ಸಮೀಪವಿದೆ, ಅಲ್ಲಿ ನಿಮಗೆ ಇರಲಿಕ್ಕೆ ವ್ಯವಸ್ಥೆ ಇದೆ. ಆದರೆ ಅಲ್ಲಿ ಆಶೀರ್ವಾದ ಪಡೆಯೋದು ಒಂದು ಮುಖ್ಯ ಅಲ್ವಾ? ಆ ಆಶೀರ್ವಾದಗೋಸ್ಕರ ಅಲ್ಲಿ ಪೂಜ್ಯ ನೀಲಾಂಬಿಕಾ ಸದ್ಗುರು ಮಾತಾ ಅವರು ಎಷ್ಟು ದೇಶ ಮತ್ತು ಎಷ್ಟು ರಾಜ್ಯ ಅಡ್ಡಾಡಿದ್ದಾರೆ ಗೊತ್ತಾ? ಪ್ರತಿಯೊಂದು ತೆಲುಗು, ಮರಾಠಿ, ಕನ್ನಡ, ಹಿಂದಿ ಭಾಷೆಗಳನ್ನ ಮಾತಾಡ್ತಾರೆ. ಅವರ ಸ್ಪೀಚ್ ನೋಡಿ ಹಿಂದಿಯಲ್ಲಿ, ಕನ್ನಡದಲ್ಲಿ ನಾವು ಸಹಿತ ಬೆರಗಾದೀವಿ. ಅಂಥ ಒಂದು ಮಾತಾ ಗುರೂಜಿ ನೀಲಾಂಬಿಕಾ ದೇವಿ ಅಲ್ಲಿ ಬಂದು ತಳ ಊರಿದಾರಂದರೆ ಅವರು ಪಾಕಿಸ್ತಾನದ ನಾಗಾ ಬೌಂಡ್ರಿಯಲ್ಲಿಯೂ ಸಹಿತ ಧರ್ಮ ಜಾಗೃತಿಗೋಸ್ಕರ ಇವತ್ತು ಭಾರತದಾದ್ಯಂತ ಅಲೆದಾಡಿ ಎಷ್ಟೋ ಜನರನ್ನು ಶರಣರನ್ನಾಗಿ ಮಾಡಿ ಇವತ್ತು ಬಳೋಬಾಳದಲ್ಲಿ ಅವರು ತಳ ಊರಿದ್ದಾರೆ. ಅದು ಪಾವನ ಕ್ಷೇತ್ರ ಆಗ್ತಾ ಇದೆ. ಅವರ ಜೊತೆ ಕೈ ಜೋಡಿಸ್ತಾ ಇದ್ದಾರೆ ಶ್ರೀ ಸಂಗನ ಬಸವ ಮಹಾಸ್ವಾಮಿಗಳು, ಬಸವ ಯೋಗ ಮಂಟಪ ಬಳೋಬಾಳ್. ಅಲ್ಲಿ ಹೋದ ತಕ್ಷಣ ನಿಮಗೆ ಕಣ್ಣಿಗೆ ಮೊದಲು ಎದುರು ಕಾಣುವುದು ಅನಾಥ ಮಕ್ಕಳ ಸ್ವಾಗತ. ಎಷ್ಟೋ ಅನಾಥ ಮಕ್ಕಳಿದ್ದಾರೆ ಅಲ್ಲಿ. ಆ ಮಕ್ಕಳಿಗೆ ತಂದೆ ತಾಯಿ ಇಲ್ಲ, ಸನ್ಯಾಸಿ ಆಗಬೇಕನ್ನೋದು ಒಂದು ಭಾವನೆಯಿಂದ ಕೆಲವು ಮಕ್ಕಳನ್ನ ವಿಚಾರ ಮಾಡಿದಾಗ ನಾವು ಸನ್ಯಾಸಿ ಆಗಬೇಕನ್ನೋದು ನಮ್ಮ ಪಾಲಕರು, ನಮ್ಮ ಹಿರಿಯರು ಹೇಳಿದ್ದಾರೆ ನಮಗೆ ಅಂತ ಹೇಳ್ತಾರೆ. ಆದರೆ ಆ ಅನಾಥ ಮಕ್ಕಳು ಇವತ್ತು ಶಿಕ್ಷಣದ ಮುಖಾಂತರ ಕ್ರಾಂತಿ ಮಾಡಿ ಬಸವಣ್ಣರ ವಚನದ ಒಂದು ಆಶೀರ್ವಾದದಂತೆ ಇವತ್ತು ದೇಶ ಬೆಳಗಬೇಕು. ಆ ಮಕ್ಕಳಿಗೆ ಶಕ್ತಿ ತುಂಬ್ತಾ ಇದ್ದಾರೆ ಸಂಗನ ಬಸವ ಮಹಾಸ್ವಾಮಿಗಳು, ಸದ್ಗುರು ನೀಲಾಂಬಿಕಾ ಮಾತಾ ಅಧ್ಯಕ್ಷರು, ಬಸವ ಯೋಗ ಮಂಟಪ. ಇಂಥ ಮಠಕ್ಕೆ ಎಷ್ಟೋ ಇವತ್ತು ಭಾರತೀಯರಿದ್ದೀರಾ, ಎಷ್ಟೋ ದಾನ ಧರ್ಮದಲ್ಲಿ ಮುಂದುವರಿದಿರಾ, ಎಷ್ಟೋ ಹೃದಯವಂತರಿದ್ದೀರಾ. ನಾವು ಎಂತಿಂಥ ಯಾವುದೇ ಒಂದು ಕೆಲಸಕ್ಕೆ ದಾನ ಧರ್ಮ ಮಾಡ್ತೀವಿ, ಆ ದಾನ ಧರ್ಮ ಸದುಪಯೋಗ ಆಗಬೇಕಲ್ಲ. ಸದುಪಯೋಗವಾದರೆ ಮಾತ್ರ ನಿಮಗೆ ಸಾರ್ಥಕ ಆಗುತ್ತೆ. ನಿಮಗೆ ಎಲ್ಲಿ ಶಾಂತಿ, ನೆಮ್ಮದಿ, ಎಲ್ಲಿ ನಿಮಗೆ ಮಾನಸಿಕ ವ್ಯಥೆಯ ಕಿರುಕುಳ ಇದೆಯೋ ನೀವು ನೇರವಾಗಿ ಬಳೋಬಾಳಕ್ಕೆ ಹೋಗಿ ಅಲ್ಲಿ ಒಂದು 2 ರಿಂದ 3 ತಾಸು ಇರಿ. ಆ ಮಹಾಸ್ವಾಮಿಗಳ ಒಂದು ಆಶೀರ್ವಚನ ಕೇಳಿ, ಪ್ರವಚನ ಕೇಳಿ, ಮಾತೆ ನೀಲಾಂಬಿಕಾ ದೇವಿ ಅವರ ಮಾತುಗಳನ್ನು ಕೇಳಿ. ಆ ಮಕ್ಕಳು ಒಂದು ಸಂಗೀತದ ಮುಖಾಂತರ ನಿಮಗೆ 4 ನುಡಿಗಳನ್ನು ಹೇಳ್ತಾರೆ, ನಿಮಗೆ ಜ್ಞಾನೋದಯ ಆಗುತ್ತೆ. ಬೆರಗುಗೊಳ್ತೀರಾ ನೀವು. ಈ ಮೌನೇಶ್ ಬಡಿಗೇರ್ ನಮಗೆ ತೋರಿಸಿದ್ದು ನಮ್ಮ ಈ ಚಾನಲ್ 2 ವರ್ಷ ಪ್ರಾರಂಭ ಆದಾಗಿಂದ ನಮಗೆ ಇಂಥ ಒಂದು ಅನುಭವ ಮೊಟ್ಟ ಮೊದಲನೆಯದಾಗಿ ಆಯಿತು. ಅಲ್ಲಿ ನಾವು ಇವತ್ತು ಪ್ರವಾಸ ಕೈಗೊಂಡಾಗ ನಮಗೆ ಸಿಕ್ಕಂಥ ಅದ್ಭುತ ವಸ್ತುಗಳು ಯಾವುದು ಗೊತ್ತಾ? ಬಸವಣ್ಣರವರ ಆದರ್ಶ ತತ್ವ ಸಿದ್ಧಾಂತಗಳು, ಭಾವ್ಯೈಕ್ಯತೆ, ಜಾತಿ ಇಲ್ಲ ಅಲ್ಲಿ ಮಠದಲ್ಲಿ, ಎಲ್ಲರಿಗೂ ಪ್ರವೇಶ, ಅಲ್ಲಿ ಆಸರೆ ಇದೆ, ಎಲ್ಲರಿಗೂ ಅಲ್ಪೋಪಹಾರದ ವ್ಯವಸ್ಥೆ ಇದೆ. ಆದರೂ ಸಹಿತ ಕಠಿಣ ಪರಿಸ್ಥಿತಿಯಲ್ಲಿ ಅಲ್ಲಿ ಅಕ್ಕಪಕ್ಕದವರು ಇದ್ದಂಥವರು ಕಾಯಿಪಲ್ಯ ದಾನ ಧರ್ಮದ ಕಾಳುಕಡಿ ಮುಖಾಂತರ ಇವತ್ತು ಆ ಮಠವನ್ನು ಒಂದು ಏಳಿಗೆಗೆ ಮುಂದಕ್ಕೆ ತರ್ತಾ ಇದ್ದಾರೆ. ಅವ್ರದ್ದು ಒಂದು ಕಾಂಟ್ಯಾಕ್ಟ್ ನಂಬರು ಕೊಡ್ತಾ ಇದ್ದೀನಿ. ಆದರೆ ಆ ಕಾಂಟ್ಯಾಕ್ಟ್ ನಂಬರ್ ಕೊಡುವುದಕ್ಕಿಂತ ಮುಂಚಿತ ಅವರು ವೆಬ್ಸೈಟ್ ನಂಬರು ಕೊಡ್ತಾ ಇದ್ದೀನಿ. ಇದಕ್ಕೆ ಒಂದು ಆದಾಯ ತೆರಿಗೆ ಇಲಾಖೆಯವರು ವಿನಾಯಿತಿಯೂ ಸಹಿತ ಕೊಟ್ಟಿದ್ದಾರೆ. ಕರ್ನಾಟಕ ರಾಜ್ಯಾದ್ಯಂತ ಬಸವಣ್ಣನರ ಅನುಯಾಯಿಗಳು, ಇನ್ನಿತರ ಧರ್ಮದ ಅನುಯಾಯಿಗಳು ಎಲ್ಲರೂ ಸಹಿತ ಜಾತಿ ಧರ್ಮವಿಲ್ಲದೆ ಆ ಮಠಕ್ಕೆ ಒಂದು ಸಾರಿ ಭೇಟಿ ಕೊಡಿ. ಅಲ್ಲಿ ನಿಮಗೆ ಅನುಭವ ಮಂಟಪ ನಿಮಗೆ ಸ್ವಾಗತ ಕೋರುತ್ತೆ. ಅದು ಬಹಳ ಸಮೀಪವಿದೆ. ಅಲ್ಲಿರುವ ವೈಶಿಷ್ಟ್ಯತೆ, ಅಲ್ಲಿಯ ಉಪಚಾರ, ಅಲ್ಲಿಯ ಹೃದಯವಂತಿಕೆ, ಅಲ್ಲಿಯ ಗೌರವಿಕೆ, ಅಲ್ಲಿ ನಿಮ್ಮನ್ನು ಕರೆದು ಮಾತನಾಡಿಸುವ ಶೈಲಿ ನೋಡಿದರೆ ಅಬ್ಬಬ್ಬಾ ಅಂತೀರ.
ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಉತ್ತರ ಕರ್ನಾಟಕದವರು ಯಾವಾಗಲೂ ಬಹಳ ಜವಾರಿ ಭಾಷೆಯಿಂದ ಬಂದವ್ರಿ ಮತ್ತು ಜವಾರಿ ಭಾಷೆಯಿಂದಲೇ ಬಸವಣ್ಣನವರ ವಚನ ತೊಗೊತ ಬಂದಾರಲ್ಲ. ಎಲ್ಲ ನಮ್ಮ ಉತ್ತರ ಕರ್ನಾಟಕದ ನಮ್ಮ ಜನತೆ ನಿಜಕ್ಕೂ ಮನೆಗೆ ಹೋದವ್ರಿಗೆ ಒಂದೊಂದು ಗ್ಲಾಸ್ ಅಂಬಲಿ ಅಥವಾ ಒಂದೊಂದು ಗ್ಲಾಸ್ ಮಜ್ಜಿಗೆ ಕೊಟ್ಟಂಥ ಸಹೃದಯ ಜನ ನಮ್ಮವರು. ಹಾಗಾದ್ರೆ ಬಳಕೆ ಯಾಕೆ ಹೋಗಿ ತಡ ಮಾಡ್ತೀರಿ? ಇಡೀ ಕರ್ನಾಟಕದ ಜನರ ವಿದೇಶದಾಗೂ ಭಾಳ ಜನ ಅದಿರಿ ನೀವು. ಎಷ್ಟೆಷ್ಟೋ ಜನ ದಾನ ಮಾಡ್ತೀರಿ ಭಾರತಕ್ಕೆ, ಕರ್ನಾಟಕಕ್ಕೆ, ನಿರ್ಗತಿಕ ಮಕ್ಕಳಿಗೆ. ನೇರವಾಗಿ ಅವ್ರ ಅಕೌಂಟ್ ನಂಬರು, ವೆಬ್ಸೈಟ್ ನಂಬರು, ಅವ್ರ ಕಾಂಟ್ಯಾಕ್ಟ್ ನಂಬರು ಅವರಿಗೆ ಮುಂಚಿತವಾಗಿ ಕಾಂಟ್ಯಾಕ್ಟ್ ಮಾಡಿದ ತಕ್ಷಣ ಅವರು ನಿಮಗೆ ಒಂದು ಟೈಮ್ ಕೊಡ್ತಾರೆ, ನಿಮಗೆ ವೇಳೆ ಫಿಕ್ಸ್ ಮಾಡ್ತಾರೆ. ಆವಾಗ ನೇರವಾಗಿ ಹೋಗಿ ನೀವು ಶ್ರೀ ಸಂಗನ ಬಸವ ಸ್ವಾಮಿಗಳು ಮತ್ತು ಸದ್ಗುರು ನೀಲಾಂಬಿಕಾ ಮಾತಾ ಅವರ ಆಶೀರ್ವಾದ ಪಡೆಯಿರಿ, ಪಾವನರಾಗ್ತೀರಾ. ನಿಮಗೊಂದು ಜ್ಞಾನೋದಯ ಆಗುತ್ತೆ, ಶಾಂತಿ, ನೆಮ್ಮದಿ. ಇವತ್ತು ನೂರಾರು ಕೋಟಿ ವ್ಯವಹಾರಗಳಿಂದ ಜರ್ಜರಿತರಾಗಿದ್ದೀರಾ. ಸಂಸಾರಿಕ ವಿಷಯದಲ್ಲಿ ಮನಸ್ತಾಪ ಮಾಡಿಕೊಂಡು ಮನಸ್ಸನ್ನು ಇವತ್ತು ಹಗುರ ಮಾಡಲಿಕ್ಕೆ ನೀವು ಬೆಳಗ್ಗೆ ಹೋಗಿ ಸಾಯಂಕಾಲವರೆಗೆ ಆ ಮಠದಲ್ಲಿದ್ದರೆ ನಿಜಕ್ಕೂ ಒಂದು ಶಾಂತಿಯ ತೋಟ, ಹಸಿರು ತೋಟ. ಆ ನೆರಳಿನಲ್ಲಿ ನಮಗೊಂದು ಸದ್ಭಕ್ತಿ ಮತ್ತು ಅವರ ಆಶೀರ್ವಾದವೇ ಪ್ರಮುಖ ಅಸ್ತ್ರ. ತೆಗೆದುಕೊಂಡು ಮನೆಗೆ ಬರ್ತೀರಾ, ಅವರೊಂದು ಪ್ರಸಾದ ಕೊಡ್ತಾರೆ. ಆ ಪ್ರಸಾದ ಸ್ವೀಕರಿಸಿದರೆ ನಮಗೆ ಹಲವಾರು ರೋಗಗಳಿಂದಲೂ ಮುಕ್ತಿ. ಮುಂದೆ ಏನು ಯೋಜನೆ ಹಾಕ್ಕೊಂಡಿದ್ದಾರೆ ಗೊತ್ತಾ ಮಹಾಸ್ವಾಮಿಗಳು? ಒಂದು ಗೋಶಾಲೆ ಕಟ್ಟುವ ವಿಚಾರ ಮಾಡ್ಕೊಂಡಿದ್ದಾರೆ. ಸಾವಿರಾರು ಗೋವುಗಳನ್ನಲ್ಲಿ ತಂದು ಸಾಕಾಣೆ ಮಾಡಿ ಅದಕ್ಕೆ ಉಚಿತವಾಗಿ ಮೇವುಗಳನ್ನು ಇರಿಸಿ ಉಚಿತವಾಗಿ ಆ ಗೋವುಗಳಿಂದ ಬರುವಂಥ ಹಾಲನ್ನು ಈ ನಿರ್ಗತಿಕ ಮತ್ತು ಅನಾಥ ಮಕ್ಕಳಿಗೆ ಹಾಲಿನ ಪೌಷ್ಟಿಕತೆಯಿಂದ ಅವರನ್ನು ಒಂದು ಉತ್ಕೃಷ್ಟ ಬಲಿಷ್ಠವಾಗಿ ತಯಾರು ಮಾಡೋಗೋಸ್ಕರ ಇದನ್ನೆಲ್ಲ ಯೋಜನೆಗಳು ಹಾಕ್ಕೊಂಡಿದ್ದಾರೆ. ಮತ್ತು ಏನು ಮಾಡಿದ್ದಾರೆ ಗೊತ್ತಾ? ಮತ್ತೊಂದು ಬಹಳ ಇಂಪಾರ್ಟೆಂಟು ನೋಡಿ. ಯೋಗದಲ್ಲಿ ಆಗಲಿ, ಋಷಿಮುನಿಗಳ ಪಾರಂಪರಿಕ ಒಂದು ಈ ನಮ್ಮ ಜಗತ್ತಿನಲ್ಲಿಯೇ ಭಾರತ ಒಂದು ಋಷಿಮುನಿಗಳ ತಾಣ. ಇಲ್ಲಿ ಆಯುರ್ವೇದಿಕಕ್ಕೆ ಬಹಳ ಮಹತ್ವ ಇದೆ. ಇವತ್ತು ನಮ್ಮ ಆಯುರ್ವೇದ ಇವತ್ತು ಜಗತ್ತಿನಾದ್ಯಂತ ಪಸರಿಸ್ತಾ ಇದೆ. ಅಲ್ಲಿ ಆಯುರ್ವೇದಿಕ್ ಗಿಡಮರಗಳ ಬಗ್ಗೆ ಬಹಳ ಅನುಭವ ಇದೆ ಈ ಮಹಾಸ್ವಾಮಿಗಳು ಸಂಗನ ಬಸವ ಮತ್ತು ಸದ್ಗುರು ನೀಲಾಂಬಿಕಾ ಮಾತಾ. ಇವರು ದೆಹಲಿಯಲ್ಲಿಯೂ ಸಹಿತ ಅನೇಕ ಗುಡ್ಡಗಾಡ ಪ್ರದೇಶದಲ್ಲಿ ಅನೇಕ ಅಧ್ಯಯನಗಳನ್ನ ಮಾಡಿದ್ದಾರೆ. ಅವರು ಪ್ರತಿಯೊಂದು ಯಾವ ಗಿಡದಲ್ಲಿ ಯಾವ ಔಷಧಿಯ ಮದ್ದು ಇದೆ ಅನ್ನೋದು ಗೊತ್ತಿದೆ. ಆ ಔಷಧಿ ಗಿಡಗಳನ್ನು ಇನ್ನು ಬೆಳೆಸುವ ಒಂದು ಯೋಜನೆ ಹಾಕೊಂಡಿದ್ದಾರೆ. ಹಾಗಾದರೆ ಬಳೋಬಾಳಿ ಈಗ ಬಾಲಚಂದ್ರ ಜಾರಕಿಹೊಳಿ ಅವರ ಕ್ಷೇತ್ರ ಉಜಿರೆ ಹೇಗೆ ಒಂದು ನಿಸರ್ಗೋಪಚಾರ ಕೇಂದ್ರವಾಗಿದೆ. ಇವತ್ತು ನಾವು ದೆಹಲಿಗೆ ಹೋಗ್ತೀವಿ, ವಿದೇಶಕ್ಕೆ ಹೋಗ್ತೀವಿ ಯಾವ್ಯಾವ ಒಂದು ಕಾಯಿಲೆಯಿಂದ ಬಳಲುವಾಗ. ಹಾಗಾದರೆ ಈ ಆಯುರ್ವೇದಿಕ್ ಗಿಡಗಳನ್ನ ಬೆಳೆಸಿ ಪ್ರೋತ್ಸಾಹಿಸಲಿಕ್ಕೆ ಅವರಿಗೆ ನಾವು ಸಹಾಯ ಹಸ್ತ ಚಾಚಬೇಕಲ್ಲ. ಸಹಾಯ ಹಸ್ತ ಚಾಚಬೇಕಾದ್ರೆ ಅವ್ರ ವೆಬ್ಸೈಟ್ ಓಪನ್ ಮಾಡಿ, ಅಲ್ಲಿ ಕಾಂಟ್ಯಾಕ್ಟ್ ನಂಬರ್ 2 ಕೊಟ್ಟಿದ್ದೀನಿ. ಆ 2 ಕಾಂಟ್ಯಾಕ್ಟ್ ನಂಬರಿಗೆ ನೀವು ಅವರನ್ನು ಕಾಂಟ್ಯಾಕ್ಟ್ ಮಾಡಿ ನಿಮಗೆ ವೇಳೆಯ ಒಂದು ಅವಕಾಶ ಮಾಡಿಕೊಡ್ತಾರೆ. ನೀವು ನೇರವಾಗಿ ಅಲ್ಲಿ ಭೇಟಿ ಕೊಡಿ. ನೇರವಾಗಿ ಭೇಟಿ ಕೊಟ್ಟ ತಕ್ಷಣ ಅವರ ಆಶೀರ್ವಾದ ಪಡ್ಕೊಳ್ಳಿ. ಅಲ್ಲಿ ಏನೇನು ಯೋಜನೆಗಳನ್ನ ಹಾಕ್ಕೊಂಡಿದ್ದಾರೆ. ಇವತ್ತು ಈ ಮಠ ಸಣ್ಣ ಮಠ ಇರ್ಬೋದು, ಇನ್ನು ಕೆಲವೇ ವರ್ಷಗಳಲ್ಲಿ ರಾಜ್ಯಾದ್ಯಂತ ಒಂದು ದೊಡ್ಡ ಪ್ರಮಾಣವಾಗಿ ಪ್ರಜ್ವಲಿಸುವ ಬೆಳಕು ಹಾಗೆ ಚೆಲ್ಲುವಂಥ ಈ ಮಠ ರಾಜ್ಯ ಅಲ್ಲ ದೇಶ ನೋಡಬೇಕು, ಅದು ನನ್ನ ಆಸೆ ಇದೆ ಅಂತಾರೆ ಪೂಜ್ಯ ಶ್ರೀ ಸಂಗನ ಬಸವ ಮಹಾಸ್ವಾಮಿಗಳು ಮತ್ತು ಶ್ರೀಮತಿ ಸದ್ಗುರು ನೀಲಾಂಬಿಕಾ ಮಾತಾ. ನೋಡಿ, ಇವರು ಎಲ್ಲವನ್ನ ತ್ಯಾಗ ಮಾಡಿಕೊಂಡು ಸನ್ಯಾಸಿಯಾಗಿ ಬಂದಿದ್ದಾರೆ. ಅವರಿಗೆ ಯಾವುದೇ ಸಾಂಸಾರಿಕ ಜಂಜಾಟಿಲ್ಲ. ಆದರೆ ಅನಾಥ ಮಕ್ಕಳನ್ನು ತನ್ನ ಮಕ್ಕಳಿಗಿಂತಲೂ ಹೆಚ್ಚಾಗಿ ಪಾಲನೆ ಪೋಷಣೆ ಮಾಡುವಂಥ, ಅಲ್ಲಿ ಸುಮಧುರವಾದ ಸಂಗೀತ ಕಲಿಸುವ ದೃಶ್ಯಗಳನ್ನ ನೋಡಿ ಆ ಮಕ್ಕಳಿಗೆ ಉಚಿತ ಸಂಸ್ಕೃತ ಶಿಕ್ಷಣ, ಪ್ರತಿಯೊಂದು ಭಾಷೆಯ ಪ್ರತಿಯೊಂದು ಬಸವಣ್ಣವರ ವಚನ ಸಾಹಿತ್ಯಗಳನ್ನು ಸಹಿತ ಆ ಬಾಯಿಪಾಠ ಮುಖಾಂತರ ಮಕ್ಕಳ ನಾವು ಅಲ್ಲಿ ಹೋಗಿ ಒಂದು ಸಂದರ್ಶನ ತೆಗೆದುಕೊಂಡಾಗ ಎಲ್ಲವನ್ನು ಹೇಳಿದ್ದಾರೆ. ಮಹಾಸ್ವಾಮೀಜಿಗಳು ಏನು ಮಾತಾಡಿದ್ದಾರೆ, ಮಾತೆ ಗುರು ನೀಲಾಂಬಿಕಾ ಮಾತಾ ಅವರು ಏನು ಮಾತಾಡಿದ್ದಾರೆ ನಮ್ಮ ಜೊತೆ, ಅದನ್ನೆಲ್ಲ ತೋರಿಸ್ತಾ ಇದ್ದೀನಿ. ಹಾಗಾದರೆ ತಡ ಮಾಡಬೇಡಿ. ಗೋಕಾಕ್ ತಾಲೂಕು, ಬೆಳಗಾವಿ ಜಿಲ್ಲೆ, ಸಂಗನಕೇರಿ ಅರಬಾವಿಂದಲೂ ಹೋಗ್ಬೋದು, ಗೋಕಾಕ್ದಿಂದಲೂ ಸಮೀಪ. ಶುಗರ್ ಫ್ಯಾಕ್ಟ್ರಿ ಸತೀಶ್ ಶುಗರ್ಸ್ ಅಂದರೆ ಇಡೀ ಭಾರತಕ್ಕೆ ಹೆಸರುವಾಸಿ. ಅಲ್ಲಿಂದ ಕೇವಲ ಒಂದು 10-15 ನಿಮಿಷದ ದಾರಿ ಈ ಮಠಕ್ಕೆ ಹೋಗಿ ಅಲ್ಲಿ ಒಂದು ಬೋರ್ಡ್ ಕಾಣುತ್ತೆ, ಬಸವ ಯೋಗ ಮಂಟಪ ಟ್ರಸ್ಟ್. ಅಲ್ಲಿ ಹೋದ ತಕ್ಷಣ ನಿಮಗೆ ಸ್ವಾಗತ ಸಿಗುತ್ತೆ. ನೀವು ಒಂದು ಸಾರಿ ಭೇಟಿ ಕೊಡಿ. ಭೇಟಿ ಕೊಟ್ಟ ನಂತರ ನಿಮಗಾದ ಅನುಭವ ನಮ್ಮ ಕಮೆಂಟ್ ಬಾಕ್ಸ್ದಲ್ಲಿ ತಿಳಿಸಿ. ದಯಮಾಡಿ ನಿಮ್ಮ ಕಮೆಂಟ್ ಬಾಕ್ಸ್ ಯಾವಾಗಲೂ ಓಪನ್ ಇರುತ್ತೆ, ಅದರಲ್ಲಿ ನಿಮ್ಮ ಅನಿಸಿಕೆ ತಿಳಿಸಿ. ನಂಬರ್ 1 ಚಾನಲ್ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ಮಹಾದಾನಿಗಳೇ, ನೀವೆಷ್ಟೋ ದಾನ ಧರ್ಮ ಮಾಡಿರ್ಬೋದು, ಆದರೆ ಇಂಥ ನಿರ್ಗತಿಕ ಮಕ್ಕಳಿಗೆ, ನಿರ್ಗತಿಕ ಮಕ್ಕಳ ಜೊತೆ ಹೋಗಿ ಹುಟ್ಟಹಬ್ಬಗಳನ್ನು ಆಚರಣೆ ಮಾಡ್ಕೋಬೇಕು, ನಿಮ್ಮ ವರ್ಷಾಚರಣೆಗಳನ್ನ ಮಾಡ್ಕೋಬೇಕು. ಹೊಸ ವರ್ಷಾಚರಣೆಗಳ ಮಕ್ಕಳ ಜೊತೆ ಮಾಡಿಕೊಂಡ್ರೆ ಅದು ಒಂದು ಪಾವನ ಆಗುತ್ತೆ ಅಂತ ಪ್ರತಿಯೊಂದು ಗ್ರಂಥ ಸಾಮಗ್ರಿ ಸಹಿತ ಹೇಳಿದಾವೆ. ಹಾಗಾದರೆ ಹೋಗ್ತಿರಲ್ಲ,
ಹೋಗೋದಾದರೆ ನಮಗೆ ತಿಳಿಸಿ, ನೀವು ಅಲ್ಲಿ ಕಾಂಟ್ಯಾಕ್ಟ್ ಮಾಡಿ. ನೀವು ನಂಬರ್ 1 ಚಾನಲ್ ತಪ್ಪದೇ ನೋಡಿ. ಮತ್ತೆ ಇದಕ್ಕಿಂತಲೂ ಹೆಚ್ಚಿನ ಮಹತ್ವವಾದ ಸುದ್ದಿಯೊಂದಿಗೆ ಬರ್ತೀನಿ. ನಮಸ್ಕಾರ ವೀಕ್ಷಕರೇ. ಸಂದರ್ಶನಕ್ಕೆ ಆಗಮಿಸಿದಂತ ಸೈಯದ್ ಸರ್ ಅವರು ನಂಬರ್ 1 ಕನ್ನಡ ಚಾನೆಲ್ದವರು, ಅವರಿಗೆ ಹಾರ್ದಿಕ ಸ್ವಾಗತ ಸುಸ್ವಾಗತ. ಅವರನ್ನ ತಮ್ಮೆಲ್ಲರ ಪರವಾಗಿ ಆಶ್ರಮದಲ್ಲಿ ಬಂದಿರತಕ್ಕಂಥ ಸೈಯದ್ ಸರ್ ಅವರಿಗೆ ನಾವು ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ನಮ್ಮ ಮಕ್ಕಳ ನಮ್ಮ ಸಂದರ್ಶನ ಬಂದಂತ ಅವರ ಜೊತೆಗೆ ಬಂದಂತ ಎಲ್ಲ ಸಿಬ್ಬಂದಿ ವರ್ಗಕ್ಕೂ ನನ್ನ ಅನಂತ ಶರಣುಗಳು, ಹಾರ್ದಿಕ ಸ್ವಾಗತ. ಈ ಬಸವ ಯೋಗ ಮಂಟಪ ಅಂತಕ್ಕಂಥ ಒಂದು ಚಾರಿಟೇಬಲ್ ಟ್ರಸ್ಟ್, ಇದು ಸಾಮಾಜಿಕ ಒಂದು ಸೇವೆಯನ್ನು ಮಾಡತಕ್ಕಂತ ಒಂದು ಸಂಸ್ಥೆ. 2006ನೇ ಇಸವಿಯಲ್ಲಿ ನಾವು ಇಲ್ಲಿ ಬಂದು ದೇಶದ ಉದ್ದಗಲಕ್ಕೂ ಬಸವಣ್ಣವರ ವಿಚಾರಗಳನ್ನ, ಬಸವಣ್ಣನವರ ಕ್ರಾಂತಿ, ಸಾಮಾಜಿಕ ಕಳಕಳಿ ಹಾಗೂ ದಾಸೋಹ ಮತ್ತು ಕಾಯಕ ತತ್ವಗಳ ವಿಚಾರದಲ್ಲಿ ಬಸವಣ್ಣನವರ ಕಾಯಕ, ದಾಸೋಹ, ಶಿವಯೋಗ ಅನ್ನತಕ್ಕಂಥ ಈ ಅಮೂಲ್ಯ ತತ್ವಗಳನ್ನ ನಾವು ನಾಡಿನಾದ್ಯಂತ ಪ್ರಚಾರ ಮಾಡಿ ಇಲ್ಲಿ 2006ರಲ್ಲಿ 2004ನೇ ಇಸವಿಯಲ್ಲಿ ಇದು ಜಾಗ ನಾವು ತಗೊಂಡು ಇಲ್ಲಿ ಒಂದು ಮಠವನ್ನ, ಇಲ್ಲೊಂದು ಆಶ್ರಮವನ್ನ ನಾವು ಮೊದಲು ಪ್ರಾರಂಭ ಮಾಡಿದೀವಿ. ನಂತರದಲ್ಲಿ ಪೂಜ್ಯ ಮಾತಾಜಿಯವರು, ಸದ್ಗುರು ಮಾತಾ ನೀಲಾಂಬಿಕಾ ದೇವಿ ಅಂತ ಪೂಜೆ ಅಲ್ಲಿ ಕೂತ್ಕೊಂಡಿದ್ದಾರೆ. ಅವರೇ ಈ ಮಠದ ಅಧ್ಯಕ್ಷರು. ಅವರು ಕನ್ನಡ ಮತ್ತು ತೆಲುಗು, ಹಿಂದಿಯಲ್ಲಿ ಈ ಪ್ರವಚನವನ್ನ ಮಾಡಿದ್ದಾರೆ. ನಮ್ಮ ದೇಶದ ಪಾಕಿಸ್ತಾನ ಗಡಿಯವರೆಗೂ, ವಾಘಾ ಗಡಿಯಲ್ಲಿ ಅವರು ಪ್ರವಚನ ಮಾಡಿ ಬಂದಿದ್ದಾರೆ. ದಿಲ್ಲಿಯಲ್ಲಿ ಇದ್ರು. ಹೀಗೆ ಅನೇಕ ಕಡೆ ಧಾರ್ಮಿಕ ಒಂದು ಆಧ್ಯಾತ್ಮಿಕ ಈ ಒಂದು ಏನು ವಿಚಾರಗಳದಾವ, ಶರಣರು ಜಾತ್ಯತೀತ ಧೋರಣೆಯನ್ನ ತಾಳಿ ಸಮಾಜದಲ್ಲಿ ಇರ್ತಕ್ಕಂಥ ದುರ್ಬಲರು, ನೊಂದವರು, ಬೆಂದವರು, ಕುರುಡರು, ಕುಂಟರು ಅವರಿಗೆ ಸೂಕ್ತವಾದ ಆಶ್ರಯವನ್ನು ಕೊಟ್ಟು, ಅವರಿಗೆ ವಿದ್ಯಾಭ್ಯಾಸ ಸಂಸ್ಕಾರವನ್ನ ಕೊಟ್ಟು, ಅವರ ದೇಶ ಸೇವೆಗೆ, ಸಮಾಜ ಸೇವೆಗೆ ಅವ್ರನ್ನ ಅಣಿಗೊಳಿಸಿ, ಅವರಿಗೆ ಒಂದು ತರಬೇತಿ, ಶಿಕ್ಷಣ, ಸಂಸ್ಕಾರವನ್ನ ಕೊಡಬೇಕಂತ ವಿಚಾರ ಮಾಡಿದಾಗ, ಪ್ರವಚನಕ್ಕೆ ಹೋದಾಗ ನಾವು ಈಗ ಪ್ರವಚನಕ್ಕೆ ಹೋದಾಗ ಅಲ್ಲಿ ಊರ ಹಿರಿಯ ಪ್ರಮುಖರು ಈ ಮಕ್ಕಳನ್ನ ನಮ್ಗೆ ಒಪ್ಪಿಸಿದ್ದಾರೆ. ಈ ಮಕ್ಕಳ ಬಗ್ಗೆ ಒಂದು ಪ್ರತಿಜ್ಞೆಯನ್ನು ಮಾಡಿ, ಅವರೊಂದು ಬಾಂಡ್ ಮಾಡಿ ಬರೆದು ಆಶ್ರಮಕ್ಕೆ ಕೊಟ್ಟಿದ್ದಾರೆ. ಅದಕ್ಕಾಗಿ ಈ ಮಕ್ಕಳು ಪಾಲನೆ ಪೋಷಣೆ ಮಾಡುವುದು ಒಂದು ನಮ್ಮ ಉದ್ದೇಶ. ಇನ್ನೊಂದು ಉದ್ದೇಶ ಏನಪ್ಪಾ ಅಂದ್ರೆ ನಾಡಿನಲ್ಲಿ ಅಧ್ಯಾತ್ಮ ಬೋಧನೆಯನ್ನು ಮಾಡುವುದು, ಪ್ರವಚನಗಳನ್ನ ಮಾಡುವುದು, ಜನ ಜಾಗೃತಿಯನ್ನು ಮೂಡಿಸುವುದು. ದುರ್ಗುಣ, ದುರಾಚಾರ, ದುಶ್ಚಟಗಳಿಗೆ ಬಲಿಯಾಗಿ ಜನ ತಮ್ಮ ಕುಟುಂಬವನ್ನೇ ಹಾಳು ಮಾಡ್ಕೊಳ್ತಾ ಇದ್ದಾರೆ. ಸಮಾಜದಲ್ಲಿ ಸ್ಥಿರತೆ ಇಲ್ಲ, ಶಾಂತಿ ಇಲ್ಲ, ನೆಮ್ಮದಿ ಇಲ್ಲ. ಜನ ಬಹಿರ್ ಪ್ರಪಂಚಕ್ಕೆ ಬಿದ್ದಿದ್ದಾರೆ. ಅದಕ್ಕಾಗಿ ಇಂಥ ಸಮಾಜಕ್ಕೆ, ಇಂಥ ದೇಶದಲ್ಲಿ ನಾವು ಸ್ವಾತಂತ್ರ್ಯ ಶಾಂತಿಯನ್ನು ನೆಲೆಸಬೇಕು. ಶಾಂತಿಯನ್ನು ಕೊಡಬೇಕಾದ್ರೆ ಅದಕ್ಕೆ ಏಕೈಕ ಮಾರ್ಗ ಏನಪ್ಪಾ ಅಂದ್ರೆ, ಸರ್ಕಾರ ಏನ್ ಹೇಳಿದ್ರು ಜಗತ್ತಿನಲ್ಲಿ ಜನ ಕೇಳೋದಿಲ್ಲ. ಆದ್ರೆ ಇವತ್ತು ಧಾರ್ಮಿಕ ಗುರುಗಳು ಹೇಳ್ತಾರ ಅಂತಂದ್ರೆ ಜನ ಎಲ್ಲವನ್ನು ಬಿಟ್ಟು ಮಾತು ಕೇಳ್ತಾರೆ, ತ್ಯಾಗವನ್ನು ಮಾಡ್ತಾರೆ, ಸಮಾಜ ಸೇವೆಯನ್ನು ಮಾಡ್ತಾರೆ. ಅದಕ್ಕಾಗಿ ಸಮಾಜ ಸೇವೆ, ದೇಶ ಸೇವೆ ಹಾಗೂ ಸಮಾಜದಲ್ಲಿರ್ತಕ್ಕಂಥ ದುರ್ಬಲ ವರ್ಗದಂತಹ ಜನಗಳಿಗೆ ಅವರಿಗೆ ಒಂದು ನ್ಯಾಯವನ್ನು ಕೊಡಿಸುವುದಾಗಲಿ, ಅವರ ಆಧ್ಯಾತ್ಮಿಕ ಸಂಸ್ಕಾರವನ್ನು ಕೊಡುವುದು, ಹೀಗೆ ಅನೇಕ ರೀತಿಯ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ನಾವು ನಾಡಿನ ಉದ್ದಗಲಕ್ಕೂ ಪ್ರವಚನಗಳನ್ನು ಮಾಡ್ತಾ ಬಂದು ಈ ಆಶ್ರಮವನ್ನ 2006ನೇ ಇಸವಿಯಲ್ಲಿ ನಾವು ಸ್ಥಾಪನೆ ಮಾಡಿದೀವಿ. ಅಲ್ಲಿಂದ ಈ ಮಠವನ್ನ ಕಟ್ಟಡ ಮಾಡಿ, ಈ ಕಟ್ಟಡಗೊಳಿಸಿದ ನಂತರ ಈ ಆಶ್ರಮದಲ್ಲಿ ಈ ಅನಾಥ ನಮ್ಮ ಈ ಏನ್ ಮಕ್ಕಳು ಇದಾರಲ್ಲ, ಈ ಮಕ್ಕಳು ಅತ್ಯಂತ ಚಿಕ್ಕ ಮಕ್ಕಳು, ಪಾಪ ಅವರು ಭಿಕ್ಷೆ ಬೇಡ್ಕೊಳ್ತಾ ತಿರುಗಾಡ್ತಾ ಇದ್ರು. ಅದಕ್ಕೆ ಅಲ್ಲಿ ಊರ ಹಿರಿಯರು ನಮ್ಮ ಆಶ್ರಮ ಮಾತಾಜಿಯವರ ಪ್ರವಚನ ಕೇಳಿ ಈ ಮಕ್ಕಳನ್ನ ಅವರಿಗೆ ಒಪ್ಪಿಸಿದೆ. ಬಂದ ಮೇಲೆ ಹುಡುಗರಿಗೆ ಶಿಕ್ಷಣವನ್ನು ಕೊಡುವಂತ ಕಾರ್ಯಕ್ರಮವನ್ನು ನಾವು ಇಲ್ಲಿ ಮಾಡ್ತಾ ಇದ್ದೀವಿ. ನಂತರ ಪ್ರವಚನಗಳನ್ನು ಮಾಡ್ತಾ ಇದ್ದೀವಿ, ಶರಣರ ಜಯಂತಿಗಳನ್ನ ಮಾಡ್ತಾ ಇದ್ದೀವಿ. ಪ್ರತಿ ತಿಂಗಳ ಇಲ್ಲಿ ಶಿವಾನುಭವ ಗೋಷ್ಠಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಪ್ರತಿ ತಿಂಗಳ ಇನ್ನು ನಾಡಿನಲ್ಲಿ ಪ್ರಭಾವಿ ಪ್ರವಚನಕಾರರು ಯಾರೇ ಮಹಾತ್ಮರು ಬಂದರೆ, ಮಹಾತ್ಮರು ಸಮಾಜ ಸೇವೆ ಮಾಡಿದಂತ ಯೋಗ್ಯ ವ್ಯಕ್ತಿಗಳಿದ್ರೆ ಅವ್ರನ್ನ
ಕರೆದು ಗೌರವಿಸಿ ಅವರಿಗೆ ಯೋಗ್ಯ ನಾವು ಗೌರವವನ್ನು ಕೊಟ್ಟು ಅವರಿಗೆ ಸನ್ಮಾನ ಮಾಡುವಂತ ಕಾರ್ಯಕ್ರಮ. ಹೀಗೆ ಶಿವಾನುಭವ ಮತ್ತು ಎಲ್ಲ ಶರಣರ ಜಯಂತಿ, ಬಸವಣ್ಣನವರ ಜಯಂತಿ ಮತ್ತ ಈ ರೀತಿ ಕಾರ್ಯಕ್ರಮಗಳನ್ನ ಈ ಮಠದಿಂದ ನಾವು ಹಮ್ಮಿಕೊಂಡು ಈ ಕಳೆದ ನಾವೀಗ 15 ವರ್ಷ ಆಯ್ತು ನಾವು ಈ ಕಡೆ ಬಂದು ಈ ಕಾರ್ಯಕ್ರಮವನ್ನು ಚಾಲೂ ಮಾಡಿ. ಈ ನಾಡಿನಲ್ಲಿ ಮೊದಲು ನಾವು ಹೈದರಾಬಾದ್ದಲ್ಲಿ ಇದ್ದೀವಿ. ಆ ಹೈದರಾಬಾದ್ ತೆಲಂಗಾಣ ದೇಶದಲ್ಲಿ ಪ್ರಚಾರ ಮಾಡ್ತಾ ಇದ್ದೀವಿ. ಮಾಡ್ತಾ ಬಂದು ಈ ಭಕ್ತರ ವರ್ಗದವರು ನಮ್ಮನ್ನ ಇಲ್ಲಿ ಆಶ್ರಮಕ್ಕೆ ಎಲ್ಲ ನಮ್ಮ ಕೊಡಿಸಿ ಜಾಗ ಕೊಡಿಸಿ ಇಲ್ಲಿ ಸ್ಥಾಪನೆ ಮಾಡ್ಲಿಕ್ಕೆ ಅನುಕೂಲ ಮಾಡಿಕೊಟ್ರು. ಅದಕ್ಕಾಗಿ ನಮ್ಮ ಕನ್ನಡ ನಾಡಿನಲ್ಲಿ ಈ ಬಸವಣ್ಣನವರ ವಿಚಾರಗಳನ್ನ ಇವತ್ತ ಮನೆಗೂ ಎಲ್ಲದಕ್ಕೂ ಅದನ್ನ ತಿಳಿಸಬೇಕಾಗಿದೆ. ಮನಸ್ಸಿಗೆ ಮನೆಗಳಿಗೆ ಪಟ್ಟಣಕ್ಕೆ ಪಂಚರಾತ್ರಿಯಂತೆ, ಹಳ್ಳಿಗೆ ಏಕರಾತ್ರಿಯಂತೆ ಧರ್ಮ ಬೋಧನೆ ಮಾಡತಕ್ಕಂತ ಒಂದು ಪವಿತ್ರವಾದ ಕೆಲಸವನ್ನ ಪೂಜ್ಯ ಮಾತಾಜಿಯವರು ಮಾಡಿದ್ದಾರೆ. ಅವರ ಜೊತೆಗೆ ನಾವು ಇದ್ದೀವಿ. ನಾವು ಅವರ ಶಿಷ್ಯರಾಗಿ ಬಂದು ನಾವು ಈಗ ಈ ಸನ್ಯಾಸಿ ದೀಕ್ಷೆಯನ್ನು ತೆಗೆದುಕೊಂಡು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಈ ರೀತಿ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಇವತ್ತಿನ ದಿವಸ ನಮ್ಮ ಸೈಯದ್ ಸರ್ ಅವರು ಇಲ್ಲೇ ನಮ್ಮ ಘಟಪ್ರಭದಲ್ಲಿ ಇರ್ತಾರೆ. ನಂಬರ್ 1 ಚಾನಲ್. ಅವ್ರು ಮಾತನಾಡುವ ಶೈಲಿ ಏನ್ ಅದ್ಭುತ ಮಾತಾಡ್ತಾರೆ. ಅವ್ರ ಧ್ವನಿ ಕೇಳಿದರೆ ಸಾಕು ಎಂತ ಹೃದಯವನ್ನು ಅತ್ಯಂತ ಪವಿತ್ರ ಆಗ್ತದ, ಹೃದಯ ಪರಿವರ್ತನೆ ಆಗ್ತದ. ಅವ್ರ ಮಾತು ಕೇಳಿದರೆ ಬಹಳ ಕಿವಿಗೆ ಇಂಪಾಗಿ ಮಾತಾಡ್ತಾರೆ. ಮಕ್ಕಳಿಗೆ ದೊಡ್ಡವರಿಗೆ ಸೂಕ್ತವಾಗಿ ಬಹಳ ಚೆನ್ನಾಗಿ ಹಾಸ್ಯ ರೀತಿಯಲ್ಲಿ ಮಾತಾಡ್ತಾರೆ. ಅಂತ ನ್ಯೂಸ್ ಚಾನೆಲ್ದಂತ ನಮ್ಮ ಸೈಯದ್ ಸರ್ ಅವರು ನಮ್ಮ ಆಶ್ರಮಕ್ಕೆ ಬಂದಿರೋದು ನಮ್ಮೆಲ್ಲ ಸುದೈವ. ಅವರು ಇಲ್ಲಿ ಬಂದು ನಮ್ಮ ಮಕ್ಕಳ ಸಂದರ್ಶನ ನಮ್ಮ ಆಶ್ರಮ ನೋಡಿದ್ದಾರೆ. ಅಂತವರಿಗೆ ಇವತ್ತು ನಾವು ಸ್ವಾಗತವನ್ನು ಬಯಸ್ತೀವಿ. ಅವರಿಗೆ ಬಂದು ಇಲ್ಲಿ ನಮ್ಮ ಆಶ್ರಮದ ಎಲ್ಲ ಚಟುವಟಿಕೆಗಳಿಗೆ ಗಮನ ಹರಿಸಿದ್ದಾರೆ. ಅಂತ ಸೈಯದ್ ಸರ್ ಅವರಿಗೆ ತುಂಬಾ ಬಸವಣ್ಣನವರು ಅವರಿಗೆ ಹೆಚ್ಚಿನ ಶಕ್ತಿ ಕೊಡಲಿ. ಅವರನ್ನ ಈ ಕಾರ್ಯಕ್ರಮದ ನಂತರ ಪೂಜ್ಯ ಮಾತಾಜಿ ಅವರು ಸನ್ಮಾನಿಸಬೇಕಂತ ಕೇಳ್ಕೊಳ್ತಾ ಇದ್ದೀನಿ. ಈಗ ಮತ್ತೆ ಅನೇಕ ಚಟುವಟಿಕೆಗಳನ್ನು ನಾವು ಮಾಡ್ತಾ ಇದ್ದೀವಿ. ಮುಂದಿನ ನಮ್ಮ ಯೋಜನೆ ಏನಪ್ಪಾ ಅಂದ್ರೆ ಒಂದು ಗೋಶಾಲೆಯನ್ನು ಮಾಡಬೇಕು. ಈ ಮಕ್ಕಳಿಗೆ ಅಥವಾ ಆಯುರ್ವೇದ ಔಷಧಿಗಳ ಪ್ಲಾಂಟ್ಗಳನ್ನು ಬೆಳೆಸಿ ಉಚಿತವಾಗಿ ಔಷಧಿಯನ್ನು ಕೊಡಬೇಕು. ಸಮಾಜದಲ್ಲಿ ರೋಗ ಜಾಸ್ತಿ ಇದಾವೆ ಈಗ. ಅದಕ್ಕಾಗಿ ಉಚಿತವಾಗಿ ನಾವು ಆ ಗಿಡಮೂಲಿಕೆ ಔಷಧಿಗಳನ್ನು ತಯಾರು ಮಾಡಿ ಕೊಡಬೇಕು ಅಂತಕ್ಕಂಥ ಒಂದು ಯೋಜನೆ ಹಾಕೊಂಡಿದ್ದೀವಿ. ಅದಕ್ಕಾಗಿ ನಮಗೆ ಸ್ವಂತ ಜಮೀನೇ ಇಲ್ಲ. ಅದು ಜಮೀನು ಬೇಕು. ಅದನ್ನು ಬೆಳೆಸಲಿಕ್ಕೆ, ಗೋಗಳನ್ನು ಸಾಕಲಿಕ್ಕೂ ನಮಗೇನ್ ಬೇಕು? ಜಮೀನು ಬೇಕು, ಮೇವು ಬೇಕು. ಇದೆಲ್ಲ ಸ್ವಂತ ನಮ್ಮ ವ್ಯವಸ್ಥೆಯಲ್ಲಿ, ನಮ್ಮ ಮಠದ ವ್ಯವಸ್ಥೆಯಲ್ಲಿ ಬಂದ್ರೆ ನಾವು ಇದನ್ನೆಲ್ಲ ಮಾಡಬೇಕಂತ ಒಂದು ಯೋಜನೆ ಹಾಕೊಂಡು ಇದನ್ನ ಸರ್ಕಾರಕ್ಕೆ ಮನವಿನೂ ನಾವು ಕೊಟ್ಟಿದ್ದೀವಿ. ನಮಗ ಯೋಗ್ಯ ರೀತಿಯಲ್ಲಿ ಒಂದು ಸ್ಥಾನ ಸಿಕ್ಕಿದ್ರೆ ನಾವು ಈ ರೀತಿಯಾಗಿ ಔಷಧ ಗಿಡಮೂಲಿಕೆಗಳನ್ನ ಬೆಳೆಸಿ ಸಮಾಜಕ್ಕೆ ಆರೋಗ್ಯದ ಬಗ್ಗೆ ಉಚಿತವಾಗಿ ಔಷಧಿಯನ್ನು ಕೊಡೋದ್ರಿಂದ ಆತ್ಮೀಯ ಶರಣ ಬಂಧುಗಳೇ, ತಮ್ಮೆಲ್ಲರಿಗೂ ಶರಣಾರ್ಥಿ. ಇವನಾರವನೆಂದೆನಿಸದಿರಯ್ಯ, ಇವನಮ್ಮವನೆಂದೆನಿಸಯ್ಯ, ಕೂಡಲ ಸಂಗಮ ದೇವ ನಿಮ್ಮ ಮಹಾಮನೆಯ ಮಗನೆಂದೆನಿಸಯ್ಯ. ಗುರು ಬಸವಣ್ಣನವರ ವಚನದಂತೆ ಯಾವುದೇ ಜಾತಿ, ಮತ, ಪಂಥ, ಪಂಗಡಗಳ ಭೇದವಿಲ್ಲದೆ ಇಲ್ಲಿ ಗೋಳಬಾಳ ಕ್ರಾಸ್ನಲ್ಲಿ ಬಸವಯೋಗ ಮಂಟಪ ಅಂತಕ್ಕಂತಹ ಸಂಸ್ಥೆಯನ್ನ ನಿರ್ಮಾಣ ಮಾಡಿದ್ದೇವೆ. ಮುಖ್ಯವಾಗಿ ಈ ಬಸವಯೋಗ ಮಂಟಪದ ಉದ್ದೇಶ ಬಸವ ತತ್ವವನ್ನ ಮನೆಗೆ, ಹಳ್ಳಿಗೆ ಏಕರಾತ್ರಿಯಂತೆ, ಪಟ್ಟಣಕ್ಕೆ ಪಂಚರಾತ್ರಿಯಂತೆ ಧರ್ಮ ಪ್ರಚಾರ ಮಾಡುವುದೇ ಮುಖ್ಯ ಉದ್ದೇಶ. ಇಷ್ಟೇ ಅಲ್ಲದೆ ಸಮಾಜದಲ್ಲಿ ನೊಂದವರು, ಬೆಂದವರು, ದೀನರು, ದಲಿತರು, ದುಃಖಿತರು ಏನದಾರಲ್ಲ ಅವರೆಲ್ಲರಿಗೂ ಕೂಡ ಹಸಿದವರಿಗೆ ಒಂದು ತುತ್ತು ಅನ್ನವನ್ನು ಕೊಡಬೇಕು, ಬಟ್ಟೆ ಇದ್ದವರಿಗೆ ಬಟ್ಟೆ ಕೊಡಬೇಕು. ಅನ್ನ, ಅರಿವು, ಆಶ್ರಯ, ಔಷಧ, ಅರಿವು ಅಂತಕ್ಕಂತಹ ಈ ಶಿವ ಪಂಚಾಯಿತಿಗಳನ್ನ ಒದಗಿಸಬೇಕು ಅನ್ನೋದೇ ನಮ್ಮ ಮುಖ್ಯ ಉದ್ದೇಶ, ನಮ್ಮ ಮುಖ್ಯ ಗುರಿ. ಅದಕ್ಕಾಗಿ ಸರ್ವ ಸದ್ಭಕ್ತರು ತಾವೆಲ್ಲರೂ ಕೂಡ ಕೈಗೂಡಿಸಿದರೆ ನಾವು ಇವತ್ತ 18 ಜನ ಮಕ್ಕಳನ್ನು ಸಾಕಿ, ಕೆಲವು ಮಕ್ಕಳಿಗಾಗಲೇ ಮದುವೆ ಆಗಿ ತಮ್ಮ ಮನೆಗಳಿಗೆ ಹೋಗಿದ್ದಾರೆ. ಇನ್ನು ಕೆಲವಾರು ಮಕ್ಕಳು ಮಾತ್ರ ಉಳಿದಿದ್ದಾರೆ. ಇನ್ನೂ ಮುಖ್ಯ ಉದ್ದೇಶ ಏನಪ್ಪಾ ಅಂದ್ರ, ಇನ್ನೂ ಈ ಸಂಸ್ಥೆಯ ಉದ್ದೇಶ ಮುಖ್ಯವಾಗಿ ಈ ಸಮಾಜದಲ್ಲಿ ನನ್ನ ಉದ್ದೇಶ ಏನಪ್ಪಾ ಅಂದ್ರ 100 ಜನ ಮಕ್ಕಳು ಬಂದ್ರು ಕೂಡ ಇವತ್ತ ಕಷ್ಟಪಟ್ಟು ದುಡಿದು ಇವತ್ತು ಭಿಕ್ಷೆ ಬೇಡಿ ಆದ್ರೂ ಕೂಡ ನಾನು ಅನಾಥ ಮಕ್ಕಳನ್ನ ಸಾಕಬೇಕು ಅಂತಕ್ಕಂಥ ಒಂದು ಮುಖ್ಯ ಉದ್ದೇಶ ನಾನು ಇಟ್ಕೊಂಡಿದ್ದೇನೆ. ಅದಕ್ಕೆ ಗುರು ಬಸವಣ್ಣರ ಕೃಪೆ ಬೇಕು ಮತ್ತು ನಿಮ್ಮಂಥವರ ಎಲ್ಲರ ಒಂದು ಆಶೀರ್ವಾದ ಕೂಡ, ಈ ಸಮಾಜದ ಒಂದು ಆಶೀರ್ವಾದ ಕೂಡ ಬೇಕು ಅಂತ ಹೇಳ್ತಾ ನನ್ನ 2 ಮಾತು ಮುಗಿಸ್ತೇನೆ. ಬೇಡ, ಕೊರಬೇಡ, ವಿಷಯ ನುಡಿಯಲು ಬೇಡ, ಮುನಿಯಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಬನ್ನಿಸಬೇಡ, ಎದಿರೆ ಹಳಿಯಲು ಬೇಡ. ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ, ಇದೇ ನಮ್ಮ ಕೂಡಲ ಸಮುದಾಯ ನಡೆಸುವ
ನನ್ನ ಹೆಸರು ನೀಲಲೋಚನೆ. ನಮ್ಮ ಊರು ಬಳುಂಬಾಳ. ನಮ್ಮ ಊರು ಸುಲ್ತಾನ್ಪುರ್. ನಾನು ಇಲ್ಲಿಗೆ ಬಂದಿರೋದು ಶಾಲೆ ಕಲಿಯೋದಕ್ಕೆ, ಹಾಗೆ ಮತ್ತೆ ಏನಾದರೂ ಜೀವನದಲ್ಲಿ ಸಾಧಿಸ್ಬೇಕಂತ ಬಂದಿದ್ದೀನಿ. ನಾನು ಸನ್ಯಾಸಿ ದೀಕ್ಷೆಯನ್ನು ತಗೊಂಡಿದ್ದೀನಿ. ಮುಂದೆ ಪ್ರವಚನಕಾರರಾಗಬೇಕಂತ ವಿಚಾರ. ಇದು ಯಾರ ಆಸೆ? ನೀವು ಸನ್ಯಾಸಿ ದೀಕ್ಷೆ ತಗೊಂಡ್ರೆ ಯಾರ್ದ ಆಸೆ ಇತ್ತು ಹೇಳ್ರಿ? ನಮ್ಮಪ್ಪನವರ ಆಸೆ. ನಿಮ್ಮ ಅಪ್ಪ ಅಜ್ಜರಿಗೆ ಏನ್ ಹೇಳಿದ್ರಿ? ನನ್ನ ಮಗಳನ್ನ ಸನ್ಯಾಸಿ ಮಾಡಂತ ಹೇಳಿದ್ರಿ. ಶರಣ ಶರಣಾರ್ಥಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಹಾವಿನ ಡಂಕು ಹುತ್ತಕ್ಕೆ ಸಸಿನ, ನದಿಯ ಡಂಕು ಸಮುದ್ರಕ್ಕೆ ಸಸಿನ, ನಮ್ಮ ಕೂಡಲ ಸಂಗನ ಶರಣರ ಡಂಕು ಲಿಂಗಕ್ಕೆ ಸಸಿನ. ನನ್ನ ಹೆಸರು ಸುಜ್ಞಾನಿ. ನಮ್ಮ ಊರು ಬಳುವಬಾಳ. ಓಂ ಶರಣ ಶರಣಾರ್ಥಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಕಳಬೇಡ ಕೊಳಬೇಡ ವಿಷಯ ನುಡಿಯಲೇಬೇಡ, ಮುನೆಯಬೇಡ, ಅನ್ನದಿರು ಸ್ನೇಹ ಪಡೆಬೇಡ, ತನ್ನ ಕಣ್ಣು ಚಲಬೇಡ, ಇದರಲ್ಲಿ ಬೇಡ, ಇದೆ ಅಂತ ಶ್ರುತಿ, ಇದೇ ಬೇರೆಂಟ ಶ್ರುತಿ, ಇದೇ ನಮ್ಮ ಕೂಡಲ ಸಂಗಮದೇವರು ನಡೆಸುವ ಪರಿ. ನನ್ನ ಹೆಸರು ಲಿಂಗೇಶ್ವರಿ. ನಮ್ಮ ಊರು ಬಳುವ. ಶರಣು ಶರಣಾರ್ಥಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಮಾಡಿ ಮಾಡಿ ಕೆಟ್ಟರು ಮನವಿಲ್ಲದೆ, ನೀಡಿ ನೀಡಿ ಕೆಟ್ಟರು ನಿಜವಿಲ್ಲದೆ, ಮಾಡುವ ನೀಡುವ ನಿಜವನ್ನೊಳಗಡೆ ಕೂಡಿಕೊಂಡಿಪ್ಪ ನಮ್ಮ ಕೂಡಲ ಸಂಗಮ ದೇವ. ನನ್ನ ಹೆಸರು ಭಕ್ತಿಶ್ರೀ. ಊರು ಬಳ್ಳುವ. ಎಲ್ಲರಿಗೂ ಶರಣ ಶರಣಾರ್ಥಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಹೊನ್ನಿಗೆ ಬಂದಾತನಲ್ಲ, ಹೆಣ್ಣಿಗೆ ಬಂದಾತನಲ್ಲ, ಅಶನಕ್ಕೆ ಬಂದಾತನಲ್ಲ, ವ್ಯಸನಕ್ಕೆ ಬಂದಾತನಲ್ಲ, ಕೂಡಲ ಜನಸಂಗಯ್ಯ ಭಕ್ತಿ ಪಥವ ತೋರ ಬಂದನಯ್ಯ ಬಸವಣ್ಣನು. ನನ್ನ ಹೆಸರು ಲಕ್ಷ್ಮಿ. ನಮ್ಮ ಊರು ಬಳುವ. ನನ್ನ ಹೆಸರು ಕೆಂಚವ್ವ. ಎಲ್ಲರಿಗೂ ಶರಣು ಶರಣಾರ್ಥಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಎನಗಿಂತ ಕಿರಿಯರಿಲ್ಲ, ಶಿವಭಕ್ತರಿಂದ ಹಿರಿಯರಿಲ್ಲ, ಎನ್ನ ಮನ ಸಾಕ್ಷಿ ನಿಮ್ಮ ಪಾದ ಸಾಕ್ಷಿ, ಕೂಡಲ ಸಂಗಮ ದೇವ ಎನಗಿದೆ ದಿವ್ಯ. ನನ್ನ ಹೆಸರು ಮುಕ್ತಾಯಕ್ಕ. ನಮ್ಮ ಊರು ಬಳುವ. ಎಲ್ಲರಿಗೂ ಶರಣು ಶರಣಾರ್ಥಿಗಳು. ನನ್ನ ಹೆಸರು ಬಸವರ ತೆರಪ್ಪ ಮತ್ತು ಊರ ಹೆಸರು ಸುಲ್ತಾನ್ಪುರ. ಓಂ ಶ್ರೀ ಗುರು ಶ್ರೀಗರ್ ಮಹಾ ಮಾರಿ ಮಾರಿ ಕಚ್ಚಲ್ ಮನೋರ ನೀರ್ ಕಚ್ಚಲ್ ವಿದ್ಯಾರ್ಥ ಮಾಡೋ ನೀರ ನಿಂತುಕೊಂಡು ಕುರ್ಕುಮ ಕೊಡ್ಸಲ್ರಿ ಮಾವಿನ ಡೊಂಕೊಟ್ಟಕ್ಕೆ ಸೇರಿಸಲ್ಲ ನಡೆಯೋ ಡೊಂಕ ನಮ್ಮ ಕೋರ್ಸಲ್ಲಿ ತುಂಬೂರಿಗೆ ಕೆಸಿಸಲ್ಲ. ಎಲ್ಲರಿಗೂ ಮ್ಯಾಗೇನು ಬರುತ್ತೆ ಮಾಡಿ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ನನ್ನ ಹೆಸರು ನೀಲಲೋಚನೆ. ನಮ್ಮೂರು ಸುಲ್ತಾನ್ಪುರ. ಇಲ್ಲಿ ಬಂದಿರೋ ಉದ್ದೇಶ ನಿಮ್ಗೇನು ಪ್ರಾಬ್ಲಮ್ ಆಗಿ ಇಲ್ಲಿ ನೆನಪೋಗೈತೆ. ಇಲ್ಲಿ ಬಂದ್ಮೇಲೆ ಹೆಂಗ ಅನ್ಸೈತೆ ನನಗೆ? ಚಲೋ ಅನ್ಸುತ್ತೆ. ಇಲ್ಲಿ ಬರೋಕ್ಕಿಂತ ಮುಂಚೆ ನಿನ್ನ ಹೆಸರು? ನಿನ್ನ ಹೆಸರು ಬಸವರಾಜ್. ಯಾವುದು? ಬಸವರಾಜ್ ಮಗ್ದುಮ್ರಿ ಅವ್ರ ಅಡ್ರೆಸ್ ರೀ. ಈಗ ನಿನಗೆ ಇಲ್ಲಿ ಆರಾಮ್ ಅನ್ಸತಿ? ಯಾರ ಆಶೀರ್ವಾದ? ಅಪ್ಪ ಜೋರ್ಲಿ ಹೇಳು. ಅಪ್ಪ ಈಗ ಕೈ ಸುಮಾರು ದೇವರ ಮಾಡ